ಅನ್ನಭಾಗ್ಯ ಈ ಸ್ಕೀಮನ್ನು ನಂಬಿ ಎಷ್ಟೋ ಕೋಟಿ ಜನ ಬಡವರು ಬದುಕ್ತಾ ಇದ್ದಾರೆ. ಆದರೆ ಕೆಲವು ಹಲ್ಕಟ್ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಈ ಸ್ಕೀಮನ್ನು ಯೂಸ್ ಮಾಡಿಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಬಡವರ ಹೊಟ್ಟೆಗೆ ಸೇರಬೇಕಾಗಿರುವಂಥ ಈ ಅಕ್ಕಿ ಮೂಟೆಗಳು ರಾತ್ರೋರಾತ್ರಿ ಹೇಗೆಲ್ಲ ಕಳ್ಳ ಸಾಗಾಣಿಕೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಈ ರೇಷನ್ ಅಕ್ಕಿಯನ್ನ ಬಡವರಿಗೆ ಹಂಚದೆ ಅಕ್ರಮವಾಗಿ ಹೊರಗಡೆ ಮಾರಾಟ ಮಾಡಿ ಲಕ್ಷ ಅಲ್ಲ ಕೋಟ್ಯಾನುಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕ್ ಅನ್ನು ಒತ್ತೋದರಲ್ಲಿ ಸ್ಕ್ಯಾಮ್, ಅಕ್ಕಿಯನ್ನ ಹಂಚೋದ್ರಲ್ಲೂ ಸ್ಕ್ಯಾಮ್, ಕೊನೆಗೆ ಆ ಅಕ್ಕಿಯನ್ನು ಅಳತೆ ಮಾಡುವಂತ ಡಬ್ಬಿಯಲ್ಲೂ ಕೂಡ ಸ್ಕ್ಯಾಮೇ. ಆದ್ರೆ ಇಷ್ಟೆಲ್ಲ ಸ್ಕ್ಯಾಮ್ಗಳನ್ನ ಯಾವ ತರ ಮಾಡ್ತಾರೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಬಡವನ ಹಸಿವನ್ನ ನೀಗಿಸೋದಕ್ಕೋಸ್ಕರ ಸರ್ಕಾರಗಳು ದೊಡ್ಡ ದೊಡ್ಡ ಯೋಜನೆಗಳನ್ನೇ ಜಾರಿಗೆ ತಂದಿವೆ. ಅಂದರೆ ಪ್ರೆಸೆಂಟ್ ಈಗ ಕೇಂದ್ರ ಸರ್ಕಾರ ಆ್ಯಂಡ್ ರಾಜ್ಯ ಸರ್ಕಾರ ಎರಡೂ ಸೇರಿ ಪ್ರತಿಯೊಬ್ಬ ಬಡ ವ್ಯಕ್ತಿಗೆ ತಲಾ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾವೆ. ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ 5 kg ಅಕ್ಕಿಯನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ ಕರೀತಾರೆ. ಆ್ಯಂಡ್ ಕರ್ನಾಟಕ ಸರ್ಕಾರ ಕೊಡ್ತಾ ಇರುವಂಥ 5 kg ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆ ಅಂತ ಕರೀತಾರೆ. ಆದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಈ ಸರ್ಕಾರಗಳು ತಂದಿರುವಂತಹ ಸ್ಕೀಮ್ಗಳ ಬಗ್ಗೆ ಅಲ್ಲ. ಈ ಸ್ಕೀಮ್ಗಳ ಹೆಸರಲ್ಲಿ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಮಾಡ್ತಾ ಇರುವಂಥ ಸ್ಕ್ಯಾಮ್ಗಳ ಬಗ್ಗೆ. ಆ್ಯಂಡ್ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಕಳೆದ ವರ್ಷ ಏಪ್ರಿಲ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೆ, ಅಂದರೆ ಜಸ್ಟ್ 8 ಮಂತ್ಸಲ್ಲೇ ಪೊಲೀಸರು ಅಕ್ರಮವಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂಥ 29,603 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿಯನ್ನು ಸೀಸ್ ಮಾಡಿದ್ದಾರೆ. ಆ್ಯಂಡ್ ಇದೇ ಅಕ್ರಮಕ್ಕೆ ಸಂಬಂಧಪಟ್ಟಂತೆ 314 ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಆ್ಯಂಡ್ ಜಸ್ಟ್ 8 ಮಂತ್ಸಲ್ಲೇ ಇದೇ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬರೀ ನಮ್ಮ ಒಂದು ರಾಜ್ಯದಲ್ಲೇ 488 ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಆ್ಯಂಡ್ ಈ 29,603 ಕ್ವಿಂಟಲ್ ಅಕ್ಕಿಯನ್ನು ಮೂಟೆಗಳಿಗೆ ಕನ್ವರ್ಟ್ ಮಾಡಿದರೆ 59,206 ಅಕ್ಕಿ ಮೂಟೆಗಳಾಗುತ್ತೆ. ಇಷ್ಟು ಅಕ್ಕಿ ಮೂಟೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿದರೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಸರಿಸುಮಾರು 6 ಕೋಟಿ ರೂಪಾಯಿಗಿಂತ ಹೆಚ್ಚು. ಅಂದರೆ ಪೊಲೀಸರ ಕೈಗೆ ಸಿಕ್ಕಿದ್ದೇ ಇಷ್ಟಿರಬೇಕಾದ್ರೆ ಇನ್ನು ಪೊಲೀಸರ ಕಣ್ಣಿಗೆ ಕಾಣದೆ ಪ್ರತಿ ತಿಂಗಳು ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಕೋಟಿ ರೂಪಾಯಿ ಅಕ್ಕಿ ಆಗ್ತಾ ಇರ್ಬೋದು. ಆದರೆ ಇಲ್ಲಿ ಒಂದು ದರಿದ್ರ ಏನಪ್ಪಾ ಅಂದರೆ, ಈ ಬಡವರ ಮನೆಗೆ ಸೇರ್ಬೇಕಾಗಿರುವಂಥ ಈ ಅಕ್ಕಿ ಮೂಟೆಗಳು ದಂಧೆಕೋರರ ಪಾಲಾಗ್ತಾ ಇದ್ದಾವೆ. ಆ್ಯಂಡ್ ಈ ರೇಷನ್ ಅಕ್ಕಿ ಸ್ಕ್ಯಾಮಲ್ಲಿ ಯಾವ ಯಾವ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂದರೆ, ಇದರಲ್ಲಿ ಫಸ್ಟ್ ಒನ್ ನ್ಯಾಯಬೆಲೆ ಅಂಗಡಿಯ ಮಾಲೀಕ, ಸೆಕೆಂಡ್ ಒನ್ ಈ ಅಕ್ಕಿಯನ್ನು ತಗೊಳ್ಳುವಂಥ ವ್ಯಾಪಾರಿ, ಥರ್ಡ್ ಒನ್ ಆ ಗೋಡನ್ ಮ್ಯಾನೇಜರ್, ಫೋರ್ತ್ ಒನ್ ಆಹಾರ ಇಲಾಖೆಯ ಕೆಳಹಂತದ ಅಧಿಕಾರಿಗಳು, ಆ್ಯಂಡ್ ಲಾಸ್ಟ್ ಒನ್ ಆ ಲಾರಿ ಡ್ರೈವರ್. ಆದರೆ ಇದರಲ್ಲಿ ಮೇನ್ ಕಿಂಗ್ ಪಿನ್ ಯಾರು ಅಂದರೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ. ಆ್ಯಂಡ್ ಈ ರೇಷನ್ ಅಕ್ಕಿಯನ್ನು ಯಾವ ಥರ ಮಾಡ್ತಾರೆ ಅಂದರೆ, ನಿಮಗೆ ಇಡೀ ಕರ್ನಾಟಕದ ಸ್ಟ್ಯಾಟ್ಸನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗಲ್ಲ, ನನಗೆ ಗೊತ್ತು. ಅದಕ್ಕೆ ಜಸ್ಟ್ ಒಂದೇ ಊರಿನ ಸ್ಟ್ಯಾಟ್ಸನ್ನು, ಅದೆಲ್ಲ ಯಾಕೆ ನಮ್ಮ ಸ್ವಂತ ಊರಿನ ಸ್ಟ್ಯಾಟ್ಸನ್ನೇ ತಗೊಂಡು ಹೇಳ್ತೀನಿ, ಆವಾಗ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ಸ್ಕ್ಯಾಮ್ ಯಾವ ಥರ ಆಗುತ್ತೆ ಅಂತ. ನಮ್ಮ ಊರಲ್ಲಿ ಟೋಟಲ್ ಬೆನಿಫಿಷರ್ಸ್ 1770 ಜನ. ನಮ್ಮ ಊರಲ್ಲಿ ಟೋಟಲ್ 49 ಅಂತ್ಯೋದಯ ಕಾರ್ಡ್ಗಳು ಇದ್ದಾವೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈ ಪ್ರತಿಯೊಂದು ಅಂತ್ಯೋದಯ ಕಾರ್ಡ್ಗೂ 35 kg ಅಕ್ಕಿಯನ್ನು ಕೊಡಬೇಕು. ಅಂದರೆ ನಮ್ಮ ಊರಿಗೆ ಒಂದು ತಿಂಗಳಿಗೆ ಈ ಟೋಟಲ್ 49 ಅಂತ್ಯೋದಯ ಕಾರ್ಡ್ಗಳಿಗೆ 35 ಅಕ್ಕಿ ಮೂಟೆಗಳು ಬರಬೇಕು. ಆ್ಯಂಡ್ ನಮ್ಮ ಊರಲ್ಲಿ ಟೋಟಲ್ 440 BPL ಕಾರ್ಡ್ಗಳು ಇದ್ದಾವೆ. ಅಂದರೆ ಟೋಟಲ್ 1600 ಜನ ಬೆನಿಫಿಷರ್ಸ್ ಇದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರಿಗೂ 10 kg ಅಕ್ಕಿಯನ್ನು ಕೊಟ್ಟರೆ ಈ 440 BPL ಕಾರ್ಡ್ಗಳಿಗೆ ಒಂದು ತಿಂಗಳಿಗೆ 320 ಅಕ್ಕಿ ಮೂಟೆಗಳು ಬರಬೇಕು. ಅಂದರೆ ನಮ್ಮ ಊರಿಗೆ ಒಂದು ತಿಂಗಳಿಗೆ ಟೋಟಲ್ 355 ಅಕ್ಕಿ ಮೂಟೆಗಳು ಬರಬೇಕು. ಈ 355 ಅಕ್ಕಿ ಮೂಟೆಗಳಲ್ಲಿ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ 200 ಅಕ್ಕಿ ಮೂಟೆಗಳನ್ನು ಜನರಿಗೆ ಹಂಚದೆ ಅಕ್ರಮವಾಗಿ ಮಾರಾಟ ಮಾಡಿದರೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಆ್ಯಕ್ಚುಲಿ ನಮ್ಮ ಊರಲ್ಲಿ ಯಾವುದೇ ತರಹದ ಸ್ಕ್ಯಾಮ್ ಆಗಲ್ಲ. ಒಂದು ವೇಳೆ ಸ್ಕ್ಯಾಮ್ ಆದರೆ ಹೇಗಿರುತ್ತೆ ಅನ್ನೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನಮಗೆ ಬಂದಿರುವಂಥ ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ಅಕ್ಕಿ ಮೂಟೆಯನ್ನು
ಅಕ್ರಮವಾಗಿ 1000 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. ಹಾಗಾದರೆ 200 ಮೂಟೆಗಳನ್ನು ಮಾರಾಟ ಮಾಡಿದರೆ ಸರಿಸುಮಾರು 2 ಲಕ್ಷ ರೂಪಾಯಿ ಬರುತ್ತೆ. ಅಂದರೆ ಒಂದೇ ತಿಂಗಳಿಗೆ 2 ಲಕ್ಷ ರೂಪಾಯಿ ಬರುತ್ತೆ. ಆದರೆ ಈ ಸಮಯದಲ್ಲಿ ಆ ಗೋಡನ್ ಮ್ಯಾನೇಜರ್ ಇನ್ವಾಲ್ವ್ಮೆಂಟ್ ಏನಾದರೂ ಇದ್ದರೆ ಇದೇ ದುಡ್ಡಿಂದ ಆ ವ್ಯಕ್ತಿಗೂ ಕೂಡ ಕಮಿಷನ್ ಹೋಗುತ್ತೆ. ಆ್ಯಂಡ್ ಆಹಾರ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಗೆ ಆ್ಯಂಡ್ ಆ ಲಾರಿ ಡ್ರೈವರ್ಗೂ ಕೂಡ ಇದೇ ದುಡ್ಡಿಂದ ಕಮಿಷನ್ ಹೋಗುತ್ತೆ. ಅಂದರೆ 20ರಿಂದ 25% ಕಮಿಷನ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇನ್ನು ಉಳಿಯೋದು 1,50,000. ಅಂದರೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕನಿಗೆ ಒಂದು ತಿಂಗಳಿಗೆ 1,50,000 ರೂಪಾಯಿ ಉಳಿಯುತ್ತೆ. ನೋಡಿ, ಒಂದೇ ತಿಂಗಳಿಗೆ 1,50,000 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 18 ಲಕ್ಷ ರೂಪಾಯಿ ಆಯಿತು. ಇದೇ ಥರ ಈ ವ್ಯಕ್ತಿ 5ರಿಂದ 10 ವರ್ಷಗಳವರೆಗೆ ಸ್ಕ್ಯಾಮ್ ಏನಾದರೂ ಮಾಡಿದರೆ ಲಕ್ಷ ಅಲ್ಲ, ಕೋಟ್ಯಾನುಗಟ್ಟಲೆ ದುಡ್ಡು ಮಾಡ್ಬೋದು. ಅಂದರೆ ಮಾಡಿದರೆ ದುಡ್ಡು ಮಾಡ್ಬೋದು, ಮಾಡದೇ ಇದ್ದರೆ ಏನೂ ಇರಲ್ಲ. ಆದರೆ ಈ ಅಕ್ಕಿ ಮೂಟೆಗಳನ್ನು ಹೊರಗಡೆ ತಂದು ಹೇಗೆ ಮಾರಾಟ ಮಾಡ್ತಾರೆ ಅಂದರೆ ಇದಕ್ಕೆ 2 ಆಪ್ಷನ್ ಇದ್ದಾವೆ. ಫಸ್ಟ್ ಒನ್, ಆ ಗೋಡನ್ ಮ್ಯಾನೇಜರ್ ಇನ್ವಾಲ್ವ್ಮೆಂಟ್ ಏನಾದರೂ ಇದರಲ್ಲಿ ಇತ್ತು ಅಂದರೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಡೈರೆಕ್ಟಾಗಿ ಅದೇ ಗೋಡನಿಂದ ಅಕ್ಕಿ ಮೂಟೆಗಳನ್ನು ಹೊರಗಡೆ ತಂದು ಮಾರಾಟ ಮಾಡ್ತಾನೆ. ಆಪ್ಷನ್ 2, ಈ ಅಕ್ಕಿ ಮೂಟೆಗಳು ಲೋಡ್ ಆಗಿರುವಂಥ ಲಾರಿಯನ್ನು ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡೋದು. 2ನೇ ಆಪ್ಷನ್ ಒಂಚೂರು ಕಷ್ಟನೇ, ಆದರೆ ಫಸ್ಟ್ನೇ ಆಪ್ಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಈ ಇಲ್ಲಿಗೆ ನಿಲ್ಲುತ್ತಂದರೆ ಇಲ್ಲ. ಈ ಅಕ್ಕಿಯನ್ನು ತಗೊಂಡಿರುವಂಥ ವ್ಯಾಪಾರಿ ಈ ಅಕ್ಕಿಯನ್ನು ಪಾಲಿಷ್ ಮಾಡಿ ಇದೇ ಅಕ್ಕಿಯನ್ನು ಸಿಂಗಪುರ್ ಆ್ಯಂಡ್ ದುಬೈಗಳಂತಹ ಫಾರಿನ್ ದೇಶಗಳಿಗೆ ಮಾರಾಟ ಮಾಡಿ 2ರಿಂದ 3 ಪಟ್ಟು ಹೆಚ್ಚು ಲಾಭವನ್ನು ಪಡಿತಾನಂತೆ. ಆ್ಯಂಡ್ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ 200 ಅಕ್ಕಿ ಮೂಟೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇನ್ನೂ ಉಳಿಯೋದು 155 ಅಕ್ಕಿ ಮೂಟೆಗಳು. ಇದರಲ್ಲಿ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಯಾವ ಥರ ಮಾಡಬಹುದು ಅಂದರೆ, ಒಂದು ಕುಟುಂಬಕ್ಕೆ 50 kg ಅಕ್ಕಿ ಕೊಡಬೇಕಾಗಿರೋದ್ರಲ್ಲಿ 10 kg ಅಕ್ಕಿಯನ್ನು ಕಡಿಮೆ ಕೊಡ್ಬೋದು. ಆ್ಯಂಡ್ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಹೀಗೆ ಮಾಡ್ಬೋದು. ಆ್ಯಂಡ್ ಆ ಅಕ್ಕಿಯನ್ನು ಅಳತೆ ಮಾಡುವಂಥ ಡಬ್ಬಿ 5 kg ಇರೋದೇ ಇಲ್ಲ, ಅದು ಜಸ್ಟ್ 4 kg ಇರ್ಬೋದು. ಅಂದರೆ ಇದರಲ್ಲೂ ಕೂಡ 4ರಿಂದ 5 kg ಅಕ್ಕಿಯನ್ನು ಕಡಿಮೆ ಕೊಡ್ಬೋದು. ಇದೇ ಥರ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಅರ್ಧಂಬರ್ಧ ಅಕ್ಕಿಯನ್ನು ಹಂಚಿ ಅಕ್ಕಿ ಖಾಲಿ ಆಯಿತು ಅಂತ ಕೈಲೂ ಕೂಡ ಎತ್ತಬಹುದು. ಆ್ಯಂಡ್ ನೀವೆಲ್ಲ ನಮ್ಗೆ ಯಾಕೆ ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಕೇಳಿದರೆ ಅದಕ್ಕೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ, ನಾನೇನು ಮಾಡಲಿ, ನನಗೆ ಗೌರ್ಮೆಂಟ್ ಕೊಟ್ಟಿರೋದೇ ಅಷ್ಟನ್ನು ಹಂಚಿದ್ದೀನಿ, ನಾನು ಕೊಟ್ಟಿರುವಂಥ ಚೀಟಿಯನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಮುಂದಿನ ಸಲ ಬೇಕಿದ್ರೆ ಕೊಟ್ಟರೆ ಆಯಿತು ಅಂತಲೂ ಕೂಡ ಅನ್ಬೋದು. ಈ ಥರ ಏನಾದರೂ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ ರೀಸನನ್ನು ಹೇಳ್ತಾ ಇದ್ದೇನೆ ಅಂದರೆ ಅವನು 100% ಮಾಡ್ತಾ ಇದ್ದೇನೆ ಅಂತಲೇ ಅರ್ಥ. ಆ್ಯಂಡ್ ನಮ್ಮ ಊರಲ್ಲಿ ಈ ಥರ ಎಲ್ಲ ಆಗೋದೇ ಇಲ್ವಂತೆ. ನಮ್ಮ ಊರಿನ ಜನ ನಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ 350ಕ್ಕಿಂತ ಹೆಚ್ಚು ಅಕ್ಕಿ ಮೂಟೆಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಸಿಂಪಲ್ ಆಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಮ್ಮ ಊರಿನ ಸ್ಟ್ಯಾಟ್ಸನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ನಿಮ್ಮ ಊರಲ್ಲಿ ಈ ಥರ ಏನಾದರೂ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಗೊತ್ತಾದರೆ ನೀವು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕನ್ನು ಒತ್ತೋದಕ್ಕೆ ಹೋಗಬೇಡಿ. ಒಂದು ವೇಳೆ ಒತ್ತಿದರೆ ಅಕ್ಕಿಯನ್ನು ತಗೊಳ್ಳದೆ ಅಲ್ಲಿಂದ ವಾಪಸ್ ಬರೋದಕ್ಕೆ ಹೋಗಬೇಡಿ. ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಅಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಅಂದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತಲೇ ಅರ್ಥ. ಆ್ಯಂಡ್ ನೀವು ಬಯೋಮೆಟ್ರಿಕನ್ನು ಒತ್ತಿದರೆ ಅದೇ ದಿನ ಅದೇ ಟೈಮ್ಗೆ ನೀವು ಅಕ್ಕಿಯನ್ನು ತಗೊಂಡಿದ್ದೀರಿ ಅಂತ ಈ ಆಹಾರ ಇಲಾಖೆಯ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗುತ್ತೆ. ಆ್ಯಂಡ್ ನೀವು ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕನ್ನು ಒತ್ತಿದ ಮೇಲೆ ಅಕ್ಕಿ ಕೊಡಲ್ಲ ಅಂದರೆ ಈ ನಂಬರ್ ಕಾಲ್ ಮಾಡಿ. ಇದು ಆಹಾರ ಇಲಾಖೆಯ ಸಹಾಯವಾಣಿ. ಆ್ಯಂಡ್ ಈ ರೇಷನ್ ಅಕ್ಕಿ ಅನ್ನೋದು ಯಾರೋ ಒಬ್ಬನ ಸೊತ್ತಲ್ಲ, ಇದು ಬಡವರಿಗೋಸ್ಕರ ಸರ್ಕಾರಗಳು ಕೊಡ್ತಾ ಇರುವಂಥ ಒಂದು ಭಾಗ್ಯ. ಯಾವನೋ ಒಬ್ಬ ಅಕ್ಕಿ ಇಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಅಂದರೆ ತಲೆ ತೆಗೆಸ್ಕೊಂಡು ಮಾತ್ರ ವಾಪಸ್ ಬರೋದಕ್ಕೆ ಹೋಗಬೇಡಿ. ಈ ವೆಬ್ಸೈಟಲ್ಲಿರುವಂಥ ಸ್ಟ್ಯಾಟ್ಸನ್ನು ತೋರಿಸಿ, ಕೇಳಿಲ್ಲ ಅಂದರೆ ಅವನ ಕಾಲರ್ ಹಿಡ್ಕೊಂಡು ಕೇಳುವಂಥ ಪವರ್ಸ್ ಕೂಡ ನಿಮಗೆಲ್ಲ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.